ನನ್ನ ಮನಸ್ಸು ಮಗುವಿನ ಮನಸ್ಸೆ. ಹಲವಾರು ಅನಾಥರ ಮಕ್ಕಳಾಗಬಹುದು, ಅವ್ರ ಕೈ ಹಿಡಿದಿರ್ತೀನಿ. ನೋಡ್ಲಿಕ್ಕೆ ಗ್ಲಾಮರಸ್ ಆಗಿದ್ದೀನಿ, ಅದು ಭಗವಂತ ಕೊಟ್ಟಿದ್ದ ರೂಪ. ಸಂಜನಾ ಗಲ್ರಾಣಿ 19 ವರ್ಷದ ಹಿಂದೆ ಇವರ ಅರ್ಚನಾ ಗಲ್ರಾಣಿ ಆ್ಯಕ್ಚುಲಿ. ಸೊ ಎಲ್ಲೊಂದು ಕಡೆ ನೀವು ಅರ್ಚನಾ ಗಲ್ರಾಣಿಯಾಗಿ ಇಂಡಸ್ಟ್ರಿಗೆ ಎಂಟರ್ ಆಗುವಾಗ ಇದ್ದಂತಹ ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಆ ಒಂದು ಎನರ್ಜಿ, ಆ ಒಂದು ಪಾಸಿಟಿವಿಟಿ, ಎಲ್ಲೋ ಒಂದು ಕಡೆ ಇಷ್ಟು 19 ವರ್ಷದ ಈ ಒಂದು ಜರ್ನಿಲಿ ಎಲ್ಲ ಕಳೆದು ಹೋಗಿದೆ ಅಂತ ಅನ್ಸುತ್ತಾ? ಬಟ್ ಸ್ಟಿಲ್ ಇಲ್ಲ, ಕಳೆದು ಹೋಗಿಲ್ಲ, ಇನ್ನೂ ನಾನು ಅದೇ ಆಗಿದ್ದೀನಿ, ಇನ್ನೂ ನನ್ನಲ್ಲಿ ಆ ಒಂದು ಇನ್ನೋಸೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತಾ? ನನ್ನ ಮನಸ್ಸು ಮಗುವಿನ ಮನಸ್ಸೆ. ಅದಕ್ಕೆ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಹಲವಾರು ಅನಾಥರ ಮಕ್ಕಳಾಗಬಹುದು, ಅವ್ರ ಕೈ ಹಿಡಿದಿರ್ತೀನಿ. ಎವ್ರಿ ವೀಕ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ನಾನು ಕೋವಿಡಲ್ಲಿ ಮಾಡಿದ ಕೆಲಸ ನಿಮ್ಮೆಲ್ಲರ ಮುಂದೆ ಬಂದಿರುತ್ತೆ. ಇವತ್ತಿಗೂ ಎವ್ರಿ ವೀಕ್ ನಾನು ನನ್ನ ಗಂಡ ಅವ್ರ ಜೊತೆ ಸೇರ್ಕೊಂಡಿರ್ತೀವಿ. ನವ್ಯಾಯುಕ್ತ ಫೌಂಡೇಶನ್ ಅಂತ ಆರ್.ಟಿ. ನಗರಲ್ಲಿ ಫೌಂಡೇಶನ್ ಇದೆ. 17 ಗಂಡು ಮಕ್ಕಳಿದ್ದಾರೆ. ಸೊ ಅವರ ಚಿಂತೆ ನನಗೆ ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ವಾರನೂ ಇರುತ್ತೆ. ಏನಾದರೂ ನಾವು ಒಂದು ಜೊತೆಗೆ ಮಾಡ್ತಾನೆ ಇರ್ತೀವಿ. ಎಲ್ಲಾದರೂ ತಿರ್ಗಕ್ಕೆ ಹೋಗ್ಬೋದು ಅಥವಾ ಏನಾದರೂ ಸಾಮಗ್ರಿಗಳು ಕಳಿಸ್ಬೋದು. ಸೊ ಆ ಮುದ್ದುತನ ನನ್ನಲ್ಲಿ ಇನ್ನೂ ಇದೆ. ಒಂದು ಸ್ಮಾಲ್ ಫ್ಯಾಮಿಲಿ ಗರ್ಲ್, ಆ ಸಿಂಪ್ಲಿಸಿಟಿ ನನ್ನ ಮನಸ್ಸಲ್ಲಿ ಇನ್ನೂ ಇದೆ. ನೋಡಲಿಕ್ಕೆ ಗ್ಲಾಮರಸ್ ಆಗಿದ್ದೀನಿ, ಅದು ಭಗವಂತ ಕೊಟ್ಟಿದ್ದ ರೂಪ. ನನ್ನ ಮನಸ್ಸು ಇನ್ನೂ ಅಷ್ಟೇ ಸ್ವಚ್ಛವಾಗಿದೆ. ಹೌದು, ಗಾಯ ಪಡೆದಿದ್ದ ಮನಸ್ಸು ಖಂಡಿತವಾಗ್ಲೂ ದೊಡ್ಡ ಇಂಜುರಿ ಆಗಿದೆ. ಬಟ್ ನನ್ನ ಮುದ್ದುತನ, ನನ್ನ ಇನ್ನೋಸೆನ್ಸು ಆ್ಯಂಡ್ ಅಸಹಾಯಕರನ್ನ ಹೇಗೆ ಸಹಾಯ ಮಾಡಬೇಕು ಆ್ಯಂಡ್ ಯಾಕೆ ಸಹಾಯ ಮಾಡಬೇಕು ಅಂತ ನಾನು ಇದನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ನಾನು ಸಾಯೋ ತನಕನೂ ಅಸಹಾಯಕರ ಜೊತೆಗೆ ನಿಂತಿರ್ತೀನಿ. ಯಾಕಂದರೆ ನಾನು ಈ ಥರ ಐಷಾರಾಮ್ ಲಕ್ಸುರಿ ಜೀವನ ಒಂದು ಕಡೆ ನೋಡಿದ್ದೀನಿ. ಅಂದರೆ ಏನೂ ಇಲ್ಲದೆ ಜನ ಹೇಗೆ ಬದುಕ್ತಾರೆ, ದಿನ ಸಾವಿಗೆ ಕೇಳ್ಕೊಂಡು ದೇವರೇ ನನಗೆ ಸಾವು ಕೊಡುವಂಥ ಆ ಜೀವನನೂ ನಾನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ. ಸೊ ಈ ಕಾಂಟ್ರಾಸ್ಟ್ ನೋಡಿರೋದ್ರಿಂದ ಐ ನೋ ದ ವ್ಯಾಲ್ಯೂ ಆಫ್ ಪೇನ್ ಆ್ಯಂಡ್ ಐ ನೋ ದ ವ್ಯಾಲ್ಯೂ ಆಫ್ ಡಿಪ್ರೆಸ್ಡ್ ಪೀಪಲ್. ಸೊ ನಾನು ಯಾವತ್ತಿಗೂ ಅಸಹಾಯಕರ ಪರವಾಗಿ ನಿಂತಿರ್ತೀನಿ.